ಅದಕ್ಕೆ ಒಂದು ಸೈನಿಕ ಬೇಕೇ ಬೇಕು ಅಂತ ಅನಿಸಿ ನಿಮ್ಮ ಸಹಾಯ ಕೇಳ್ತಿದ್ದೀನಿ ಅಂಕಲ್. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಕಣವ. ನೀನು ಏನೇ ಮಾಡಿದ್ರು ನನ್ನ ಸಹಕಾರ ಇದ್ದೇ ಇರುತ್ತೆ ಕಣವ. ಎರಡೆರಡು ಮುಖ ಇಟ್ಕೊಂಡು ಜನರ ನಂಬಿಕೆನ ಮೋಸ ಮಾಡ್ತಾ ಇರೋ ವೀರಭದ್ರಯ್ಯನವರ ಮನಸ್ಸಲ್ಲಿ ಅಂಥ ವಿಷಯ ಯಾಕಿದೆ ಅಂತ ಸತ್ಯ ತಿಳ್ಕೋಬೇಕು ಕಣವ. ಬನ್ನಿ ಅಂಕಲ್, ಹಾಗಿದ್ರೆ ನಾವು ಹೋಗೋಣ. ಅಲ್ಲಿ ನೋಡವ, ಎಲ್ಲ ದಾಂಡಿಗರು ಇದ್ದಂಗಿದ್ದಾರೆ. ಅವ್ರನ್ನೆಲ್ಲ ಹೊಡೆದು ಅವ್ರನ್ನ ಬಚಾವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಸೈನಿಕ ಆಗಲ್ಲ ಕಣವ. ಮತ್ತೆ ಅದಕ್ಕೆ ಒಂದು ಸೈನ್ಯನೇ ಬರಬೇಕು. ಅಂಕಲ್, ನೀವೇನು ಹೇಳ್ತಿದ್ದೀರಾ ನಂಗೆ ಅರ್ಥನೇ ಆಗ್ತಿಲ್ಲ. ಒಂದು ಸೈನ್ಯನ ಅಂದರೆ ಎಲ್ಲಿ ತರೋದೀಗ? ನಿನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಮಗು ನನಗೆ ನಿನ್ನ ಜೊತೆಗೆ ಇರ್ತಾನಲ್ಲ ಶಿವ, ಅವನೇ ಒಂದು ದೊಡ್ಡ ಸೈನ್ಯ ಕಣವ. ಇಲ್ಲ ಅಂಕಲ್, ಮಾವ ಇಲ್ಲಿಗೆ ಬಂದರೆ ಎಲ್ಲ ವಿಷಯ ಅವನಿಗೆ ಗೊತ್ತಾಗೋಗ್ಬಿಡುತ್ತೆ. ಮಾವ ನಮ್ಮ ಅಪ್ಪನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾನೆ ಅಂಕಲ್. ಅವ್ನ ನಂಬಿಕೆಗೆ ಏನಾದರೂ ಮೋಸ ಆಗಿದೆ ಅಂತ ಗೊತ್ತಾದರೆ ಅವ್ನ ಮನುಷ್ಯನೇ ಆಗಿರಲ್ಲ. ನನ್ನ ಮಾವನ ಅಂತ ಸ್ಥಿತಿನಲ್ಲಿ ನಾನು ನೋಡೋಕೆ ಇಷ್ಟ ಇಲ್ಲ ಅಂಕಲ್. ಯೋಚನೆ ಮಾಡಬೇಡವ. ಆ ಹೆಂಗಸನ್ನ ನಾವು ಬೆಳೆಸ್ಕೊಂಡು ಬರಬೇಕು. ಶಿವಗೆ ಈ ವಿಷಯನೂ ಗೊತ್ತಾಗಬಾರ್ದು ಅಂತ ಒಂದು ಉಪಾಯ ಮಾಡೋಣ. ಯಾವಾಗ ಅಂಕಲ್? ಇವತ್ತು ರಾತ್ರಿನೇ. ಅತ್ತೆ, ನಿಮ್ಮ ದವಾವಸಿ ಮಾತಾಡಬೇಕಿತ್ತು. ಹೇಳಮ್ಮ ರಾಣಿ. ಅತ್ತೆ, ನನ್ನ ಗಂಡಂಗೆ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಅಂತ ನನಗೆ ಬೇಜಾರಿಲ್ಲ. ಅವ್ರು ಒಳ್ಳೆ ಮನ್ಸೈತಲ್ಲ, ನನಗಷ್ಟು ಸಾಕು. ರಾಜನಂಗಿರ್ಬೇಕಾಗಿರೋ ಅವರು ಇವತ್ತು ಹಿಂಗವ್ರಲ್ಲ ಅಂತ ನನಗೆ ಬೇಜಾರಿಲ್ಲ. ಆದರೆ ಒಂದು ತುತ್ತು ಅನ್ನಕ್ಕೂ ಇವ್ರ ತವ ಬಿಕ್ಸಿ ಬೇಡ್ಕೊಂಡು ಅವ್ರು ಊಟ ಮಾಡಬೇಕಾ? ಬೇಡ ಅತ್ತೆ, ನಾನಿರೋ ಗಂಟ ನೀವೇನು ಯೋಚನೆ ಮಾಡಬೇಡಿ. ನನ್ನ ಕೈಕಾಲು ಗಟ್ಟಿ ಇರೋ ಗಂಟ ನಿಮ್ಮನ್ನ ಮಹಾರಾಣಿ, ನನ್ನ ದೊರೆನ ಯುವರಾಜ ಥರ ನೋಡ್ಕೋತೀನಿ ನಾನು. ಅದಕ್ಕೆಯ ನಾನು ಆಚೆ ಹೋಗಿ ದುಡ್ಕೊಬತ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಈ ವಿಷಯ ಯಾರಿಗೂ ಗೊತ್ತಾಗಕ್ಕಿಲ್ಲ. ಮಕ್ಕ ಕಾಣ್ದಂಗೆ ಹೋಗಿ ದುಡ್ಕೊಂಬತ್ತೀನಿ, ಆಯ್ತಾ? ಎಂಥ ದುರ್ಗತಿ ಬಂತಪ್ಪ ಈ ಹೆಣ್ಮಗುಗೆ. ಅತ್ತೆ, ಯಾಕೆ ಇಷ್ಟು ನಂದ್ಕೋತಿದ್ದೀರಾ? ಇವಾಗ ಏನಾಯ್ತು ಅಂತ? ಈ ಮನೆಗಿರೋದು ಒಂದೇ ದಾರಿಮ್ಮ. ಒಳಗ್ ಬರಬಹುದು, ಆದ್ರೆ ಹೊರಗೆ ಹೋಗಕ್ಕೆ ದಾರಿ ಇಲ್ಲ. ಈ ವಿಷಯ ಹೆಂಗ್ ಹೇಳಿ? ಅತ್ತೆ, ರಾಣಿ, ಯಾಕಮ್ಮ ಇಂಥ ನಿರ್ಧಾರ? ಯಾಕಂದ್ರೆ ನಾನು ಏನು ಹೇಳಿ ಅತ್ತೆ, ಎಲ್ಲ ನಿಮಗೆ ಗೊತ್ತೈತಲ್ಲ. ನೀವಿಬ್ರನ್ನ ಸಾಕೋ ಶಕ್ತಿ ಆ ಮಕ್ಕಳವ ನಂಗೆ ಕೊಟ್ಟವಳೆ. ನೀವೇನು ಯೋಚನೆ ಮಾಡಬೇಡಿ. ನಾನು ಆಚೆ ಹೋಗಿ ದುಡ್ಕೊಬತ್ತೀನಿ, ಆಯ್ತಾ? 3 ಇಡಿ ಅಕ್ಕಿ, 2 ಇಡಿ ಬೇಳೆ, 1 ಇಡಿ ಸಕ್ಕರೆ ಸಿಕ್ಕರು ಸಾಕಲ್ಲ ಅತ್ತೆ. ನಿಮ್ಮಿಬ್ರನ್ನ ಬಂಗಾರದಂಗೆ ನೋಡ್ಕೊತೀನಿ ನಾನು. ಯೋಚನೆ ಮಾಡಬೇಡಿ, ಆಯ್ತಾ? ನಮ್ಮ ಅಣ್ಣ ಯಾವಾಗಲೂ ಹೇಳೋನು, ಇನ್ನೊಬ್ರು ತವ ಕೈ ಓಡಬಾರ್ದು ಅಂತ. ಅಂಥದ್ರಾಗೆ ನಮ್ಮ ದೊರೆ ನನ್ನ ಅತ್ತೆ ಇನ್ನೊಬ್ರು ತವ ಕೈ ಓಡ್ಬೇಕಾ? ಬೇಡ ಅತ್ತೆ, ಬೇಡ. ನಾನು ಆಚೆ ಹೋಗಿ ಕೆಲಸ ಮಾಡ್ಕೊಂಡು ದುಡ್ಕೊ ಬರ್ತೀನಿ, ಆಯ್ತು? ಅತ್ತೆ, ನಾನು ಬರೋ ಗಂಟ ನನ್ನ ದೊರೆನ ಹುಷಾರಾಗಿ ನೋಡ್ಕೋತೀರಿ? ಸರಿ ರಾಣಿ. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕ ಬರ್ತೀನಿ. ಹುಷಾರ್. ಬರೆದಿದ್ದಲ್ಲ ಪ್ರೇಮಿಗ. ಹೇಳಿ ಅತ್ತೆ, ಯಾಕೆ ಈ ಮನೆಯಿಂದ ಹೊರಗೆ ಹೋಗಂಗಿಲ್ಲ? ಇಲ್ಲಿ ಏನು ನಡೀತೈತೆ? ನನ್ನಿಂದ ಏನು ಮುಚ್ಚಿಡ್ತಿದ್ದೀರಾ? ನಾನು ಅವತ್ತೇ ಹೇಳಿದ್ನಲ್ಲ ರಾಣಿ, ಈ ರಾಕ್ಷಸರು ಆಸ್ತಿಗೋಸ್ಕರ ಏನೇನೆಲ್ಲ ಮಾಡ್ತಿದ್ದಾರೆ ಅಂತ. ನಾವೇನಾದ್ರೂ ಹೊರಗಡೆ ಹೋದ್ರೆ ಇವ್ ದುರ್ಬುದ್ಧಿ ಎಲ್ಲ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಅಂತ ನಮ್ಮನ್ನ ಹೊರಗಡೆನೆ ಬಿಡಲ್ಲ. ಇಷ್ಟು ವರ್ಷದಿಂದ ಇದೇ ನಡೀತಾ ಇರೋದು. ಅಂದ್ರೆ ನೀವಾಗ್ಲಿ ಇವ್ರಾಗ್ಲಿ ಮನೆಯಿಂದ ಹೊರಗಡೆನೆ ಹೋಗಿಲ್ವಾ? ಇಲ್ಲ ಇಲ್ಲ, ವರ್ಷಕ್ಕೊಂದ್ಸಲಿ ಜಾತ್ರೆ ನಡೆಯುತ್ತಲ್ಲ, ಅವತ್ ಮಾತ್ರ ನಮ್ಗೆ ಒಡವೆ ಬಟ್ಟೆ ಕೊಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಮತ್ತೆ ಮುಂದಿನ ವರ್ಷ ಜಾತ್ರೆಗೆ ನಾವು ಹೊರಗಡೆ ಹೋಗೋದು.
ಮದ್ವೆ ಆಯ್ತಲ್ಲ ಆ 1 ತಿಂಗಳು ನಾವು ಸುಮಾರು ಸರ್ತಿ ಹೊರ ಜಗತ್ತನ್ನ ನೋಡಿದ್ವಮ್ಮ. ನಾವು ಮತ್ತೆ ಮದುವೆ ಆಗೋಣ, ಅವಾಗ ಇವರು ಮತ್ತೆ ನಮ್ಮನ್ನ ಹೊರಗಡೆ ಕರ್ಕೊಂಡೋಗ್ತಾರೆ. ಅಯ್ಯೋ ಮಕ್ಕಳವ, ಯಾಕೆ ಇವ್ರಿಗೆ ಇಂಥ ಶಿಕ್ಷೆ? ಇದೇ ಒಳ್ಳೆ ಸಮಯ ಅನ್ಸುತ್ತೆ. ಮನುಗೆ ಇವ್ರು ಹೊಡೆಯೋದನ್ನ ಹೇಳ್ಬಿಡ್ಲಾ? ಬೇಡ ಬೇಡ, ಈ ವಿಷಯ ಅರಿಸ್ಕೊಳ್ಳೋದಕ್ಕೆ ಇನ್ನೂ ಸಮಯ ಬೇಕು. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಈ ತರ ಜನನೂ ಇರ್ತಾರೆ ಅಂತ ನಾನು ಯಾವತ್ತೂ ನೋಡೇ ಇಲ್ಲ. ಅಂತದ್ರಾಗೆ ಈಗ ಈ ಮನೇಲಿ ಇಂಥ ಗತಿ ಬಂದೈತೆ ಅಂದ್ರೆ ನಂಗೆ ನಂಬಕ್ಕೆ ಆಯ್ತಿಲ್ಲ. ನಿಮ್ಮನ್ನ ಈ ಕಷ್ಟದಿಂದ ಹೆಂಗ್ ಹೊರಗೆ ತರೋದು? ಹೇಯ್, ಇದನ್ನೆಲ್ಲ ಚೆನ್ನಾಗಿ ಒಗ್ದು ಗರ್ಗರಿಯಾಗಿ ಒಣಗಿಸಿ ಇಸ್ತ್ರಿ ಮಾಡ್ಕೊಂಡು ತಗೊಂಡ್ ಬರ್ಬೇಕು, ಗೊತ್ತಾಯ್ತಾ? ಅಕ್ಕ, ಅಕ್ಕನ ಯಾರೇ ನಿಮ್ಮ ಅಕ್ಕ? ನಮ್ಮ ಅಮ್ಮನ ಹೊಟ್ಟೆಲ್ ಹುಟ್ಟಿದ್ಯಾ ಅಕ್ಕ ಅಂತ ಕರೆಯೋದಕ್ಕೆ? ನೋಡು, ಈ ಬಟ್ಟೆನೆಲ್ಲ ಸರಿಯಾಗಿ ಒಪ್ಕೊಂಡ್ ಬಂದ್ರೆ ನಿನಗೆ, ನಿಮ್ಮ ಅತ್ತೆಗೆ, ಅಪ್ಪೆದ್ ನನ್ ಮಗಂಗೆ ಊಟ, ಇಲ್ಲ ಅಂದ್ರೆ ಹಸ್ಕೊಂಡು ಸಾಯ್ಬೇಕು, ಗೊತ್ತಾಯ್ತಾ?